ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಆರ್ಕೆ ಗಾರ್ಡೇನಿಯಾ ಹೋಟೆಲ್ ಆವರಣದಲ್ಲಿ ಹೆಬ್ಗೋಡಿ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಪೌರ ಕಾರ್ಮಿಕರ ದಿನಾಚರಣೆಗೆ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಪೌರ ಕಾರ್ಮಿಕರ ಸೇವೆಯನ್ನು ಸ್ಮರಿಸಿದರು. ಇನ್ನು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮತ್ತು ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಹಾಗೆಯೇ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಪ್ರಮೀಳಾ ರಾಮಚಂದ್ರ, ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ, ಕೆಪಿ ರಾಜು, ಸ್ಥಾಯಿ ಸಮಿತಿ ಅಧ್ಯಕ್ಷ ಡೈರಿ ಮಂಜುನಾಥ್ ಮತ್ತು ನಗರಸಭೆ ಸದಸ್ಯರು ಹಾಗೂ ಪೌರಾಯುಕ್ತ ನರಸಿಂಹಮೂರ್ತಿ ಮತ್ತು ನಗರಸಭೆಯ ಅಧಿಕಾರಿಗಳು, ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಕೊಡಿಸುವಂಥ ಕೆಲಸವನ್ನು ನಗರಸಭೆ ಮಾಡ್ತಾ ಇದೆ. ಇವತ್ತು ದಿನನಿತ್ಯದ ಕಾಯಕ ನಿಮ್ಮಿಂದ ಆಗ್ತಾ ಇರ್ತದೆ. ಇವತ್ತು ನಗರಸಭೆ ಇರ್ಬೋದು, ಯಾವುದೇ ಬೀದಿ ರಸ್ತೆಗಳು ಇನ್ನೊಂದು ಮತ್ತೊಂದು ಯಾವುದೇ ಇದ್ರೂ ಕೂಡ ಸ್ವಚ್ಛತೆ ಇರಬೇಕು ಅಂತ ಹೇಳಿದ್ರೆ ನೀವು ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಸರ್ಕಾರನೂ ಕೂಡ ನಿಮ್ಮನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಿಮಗೆ ಅನೇಕ ರೀತಿಯ ಸೌಲಭ್ಯಗಳನ್ನು ಹೊತ್ತು ಮಾತ್ರ ಮೊಟ್ಟೆ ಸಮೇತ ಕೊಟ್ಟು ನಿಮಗೆಲ್ಲರೂ ಕೂಡ ಶಕ್ತಿ ತುಂಬುವಂಥ ಕೆಲಸವನ್ನು ಇವತ್ತು ಸರ್ಕಾರನೂ ಕೂಡ ಮಾಡ್ತಾ ಇದೆ. ಇವತ್ತು ನೀವೆಲ್ಲರೂ ಕೂಡ ಸ್ವಚ್ಛ ಮಾಡುವಂಥದ್ದು, ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಅದರ ಜೊತೆಯಲ್ಲಿ ಇವತ್ತು ನೀರು ಬಿಡುವಂಥ ಅವ್ರ ಕಾರ್ಮಿಕರು, ಅವರಿಲ್ಲ ಅಂತ ಹೇಳಿದ್ರೆ ನೀರೇ ಇರೋದಿಲ್ಲ. ಮತ್ತು ಯುಜಡಿ ಕೆಲಸ ಮಾಡಿ ಎಲ್ಲರೂ ಸಮಸ್ಯೆ ಆದರೆ ಅದನ್ನು ಮಾಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ನಮ್ಮ ಪೌರ ಕಾರ್ಮಿಕರು ತುಂಬ ಮುಖ್ಯ, ಅವ್ರಿಗೆಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂಥೇಳಿ ಸರ್ಕಾರನೂ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಆದ್ದರಿಂದ ಇವತ್ತು ನೀವು ಏನು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಕೆಲಸ ಎಲ್ಲೂ ಕೂಡ ಗುರುತಿಸುವಂಥದ್ದು ಯಾವ ರೀತಿಯಾಗಿರ್ತದೆ ಸರ್ಕಾರಗಳು ಅಂತ ಹೇಳಿದ್ರೆ, ಇಲ್ಲ ಜನಸಾಮಾನ್ಯರು ನಿಷ್ಠೆ, ಪ್ರಾಮಾಣಿಕತೆ ಈ ಎರಡೂ ಎಲ್ಲಿರ್ತದೆ ಅವ್ರಿಗೆಲ್ಲ ಕಡೆಯೂ ಕೂಡ ಗೌರವ ಇರ್ತದೆ. ನಾನು ಒಬ್ಬ ಪೌರ ಕಾರ್ಮಿಕ ಅನ್ನುವಂಥ ಒಂದು ಭಾವನೆ ಬಿಟ್ಟು ನನ್ನ ಕಾಯಕ ಇದಿದೆ, ಇದರಿಂದ ನಾನು ನಮ್ಮ ಮನೆ ನಾವು ಇವತ್ತು ದಿನನಿತ್ಯ ಊಟ ಮಾಡ್ತಾ ಇದ್ದೀವಿ, ನಮ್ಮ ಕಾಯಕವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು. ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನೀವು ರಾತ್ರಿ ಆಗಲು ಅನ್ನದೇ ಕೆಲಸ ಮಾಡುತ್ತೀರಾ, ಎಲ್ಲರೂ ಶುಭಾಶಯಗಳು. ಪೌರ ಕಾರ್ಮಿಕರ ದಿನಾಚರಣೆ ಅಂತ ಹೇಳೋಕ್ಕಿಂತ ನಾನು ಪೌರ ಸೈನಿಕರ ದಿನಾಚರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಬ್ಗೋಡಿ ನಗರಸಭೆಯ ಸೈನಿಕರ ಥರ ನೀವು ಕಾಯ್ತಾ ಇದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆ ತುಂಬ ಸ್ವಚ್ಛವಾಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ಎಲ್ಲ ಸ್ವಚ್ಛವಾಗಿ ಮಾಡ್ತಾ ಇದ್ದೀರಾ. ನೀವು ಶುಭಾಶಯಗಳಿರ್ತದೆ. ಈ ದಿನ ಎಲ್ಲರಿಗೂ ಶುಭಾಶಯಗಳ ಕೋರುತ್ತಾ ತಮ್ಮಲ್ಲಿ ಎಲ್ಲರಿಗೂ ಒಳ್ಳೆಯ ದಿನ ನವೆಂಬರ್ 23ನೇ ತಾರೀಕು ಮಾಡಬೇಕಾಗಿರೋದು ಸ್ವಲ್ಪ ಲೇಟಾಗಿ ಮಾಡಿದ್ದೀರಿ. ಹಾಗಾಗಿ ತಮ್ಮಲ್ಲಿ ವಿನಂತಿ ಏನಂತಂದರೆ ಬೆಳಗ್ಗೆ 6 ಗಂಟೆಗೆ ಬಂದುಬಿಟ್ಟು ಯೋಧರು ಯಾವ ರೀತಿ ನಮ್ಮ ದೇಶನ ಕಾಯ್ತಾರೋ ಆ ರೀತಿ ನಮ್ಮ ನಗರಸಭೆಯನ್ನು ಕಾಯ್ತಾ ಇರೋದ್ರಿಂದ ನಮಗೆಲ್ಲರಿಗೂ ಸಂತೋಷ ಆಗ್ತಾಯಿದೆ. ನೀವು ಕಾಯೋದ್ರಿಂದನೇ ನಮ್ಮ ಸ್ವಚ್ಛತೆ ಇರೋದು. ನಮ್ಮ ಹೆಬ್ಗೋಡಿ ನಗರಸಭೆಯಲ್ಲಿ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಕೋರುತ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಮ್ಮ ನಗರಸಭೆ ಸಂಸ್ಥೆ ಏನಿದೆಯೋ ಇದೊಂದು, ಯಾಕಂದರೆ ಇವಾಗ ಯಾವುದೇ ಒಂದು ಸರ್ಕಾರ ನಡೆಯಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಏನಿರುತ್ತೋ ಅದೇ ರೀತಿ ನಮ್ಮ ನಗರಸಭೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ
ಅವರದೇ ಒಂದು ಸ್ಥಾನಮಾನ ಇರುತ್ತೆ. ಮುಖ್ಯವಾಗಿ ಆಯುಕ್ತರಿರ್ತಾರೆ, ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುತ್ತೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತು ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ಭಾಳ ಪ್ರಾಮುಖ್ಯವಾಗಿದೆ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟು. ಯಾಕಂದರೆ ಇವಾಗ ನಾವೇ ಒಂದು 2 ದಿವಸ ಮನೆ ಹತ್ರ ಗಾಡಿ ಬಂದಲ್ಲಿ ಫೋನ್ ಮಾಡ್ತಾ ಇರ್ತೀವಿ, ಇಲ್ಲಪ್ಪ ಕಸದ ಗಾಡಿ ಬಂದಿಲ್ಲ ಬಿಟ್ಟು. ಅಷ್ಟೊಂದು ಜವಾಬ್ದಾರಿ ಇದೆ. ಒಂದು ಹೆಬ್ಬಗೋಡಿ ನಗರಸಭೆಯಲ್ಲಿ ಯಾವುದೇ ಒಂದು ಪುರಸಭೆ ನಗರಸಭೆ ಆಗಲಿ ಸ್ವಚ್ಛತೆ ಇರಬೇಕಾದ್ರೆ ಮೇಯ್ನ್ ಅದರಲ್ಲಿ ಪಾತ್ರ ಪೌರ ಕಾರ್ಮಿಕರದು. ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು. ಇವಾಗ ನಾವು ಬಚಾಯಿಸಿ ನಾವೇ ಆಗಲಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅವ್ರು 2 ದಿವಸ ರಜೆ ಆದ್ರೂ ಪರವಾಗಿಲ್ಲ, ಕೆಲಸ ನಡೀತದೆ. ಅದೇ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದು ಪೌರ ಕಾರ್ಮಿಕ 2 ದಿವಸ ಬಂದಿಲ್ಲ ಅಂದರೆ ಆವಾಗ ಯೋಚನೆ ಮಾಡಿ ಯಾವ ರೀತಿ ಪರಿಸ್ಥಿತಿ ಇರಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅದರಲ್ಲಿ ಭಾಳ ಪ್ರಾಮುಖ್ಯತೆ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟು. ಅವರಿಗೆ ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ಅವರು ಪೌರ ಕಾರ್ಮಿಕರು ಬಿಟ್ಟು ಅವ್ರನ್ನ ಬೇರೆ ರೀತಿ ಮಾತಾಡಬಾರ್ದು. ಅವರಿಗೆ ನಾವು ವಿಶೇಷ ಸ್ಥಾನಮಾನ ಕೊಡಬೇಕು. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಅವರಿಗೆ ಒಂದು ಆರ್ಥಿಕ ಸಹಾಯವಾಗಲಿ, ಅವರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಭಾಳ ಇನ್ನೂ ಹುಮ್ಮಸ್ಸು, ನೆಕ್ಸ್ಟು ಒಳ್ಳೆಯ ರೀತಿ ದುಡಿಯಬೇಕು, ಪ್ರಾಮಾಣಿಕ ದುಡಿಯೋಕ್ಕೆ. ನನಗೂ ಇನ್ನೊಂದು ಮನವಿ ಏನಂದರೆ, ಇದರಲ್ಲಿ ಇನ್ನೂ ವಿಶೇಷವಾಗಿ ಪ್ರಾಮಾಣಿಕ ದುಡಿಯೋರಿಗೆ ಅವ್ರಿಗಿನ್ನ ವಿಶೇಷವಾಗಿ ಒಂದು ಸನ್ಮಾನ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಾವು ನೋಡ್ತೀವಿ ಕಾಲೇಜುಗಳಲ್ಲಿ, ಹೈಸ್ಕೂಲಲ್ಲಿ ಪರ್ಸೆಂಟೇಜ್ ಬಂದವರಿಗೆ ಹೆಂಗೆ ಮೆರಿಟ್ ಬಂದವರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ತಾರೋ, ಅದೇ ರೀತಿ ನಿಮ್ಗೆ ಗೊತ್ತಿರುತ್ತೆ, ಯಾರು ಪ್ರಾಮಾಣಿಕವಾಗಿ ನಮ್ಗೆ ಆಬ್ಸೆಂಟ್ ಇಲ್ದಿರ ದುಡಿತಾರೋ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಮುಂದೆ ನೆಕ್ಸ್ಟ್ಗೂ ನಮಗೂ ಪ್ರಾಮಾಣಿಕ ದುಡಿದ್ರೆ ನಮಗೂ ಒಳ್ಳೆ ರೀತಿ ಒಂದು ಮರ್ಯಾದೆ ಸಿಗುತ್ತೆ ಅಂದ್ಬಿಟ್ಟು ಬೇರೆಯವರು ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ. ಎಲ್ಲರೂ ಖುಷಿಯಾಗಿದೆ. ಯಾಕಂದರೆ ಎಲ್ಲರಿಗೂ ಅವರವರಿಗೆ ಸ್ಥಾನಮಾನ ಸಿಕ್ಕಿದೆ. ಇದೇ ರೀತಿ ಒಂದು ನಗರಸಭೆ ಒಂದು ಕುಟುಂಬದ ರೀತಿ ಎಲ್ಲ ರೀತಿ ಹೋಗೋಣ ಅಂತೇಳಿ ಈ ಸಭೆಯಲ್ಲಿ ಇಷ್ಟಪಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಕಾರ್ಮಿಕರ ಕಾನೂನು ನಾವು ಎಲ್ಲರೂ ಸೇರಿ ಹೆಬ್ಬಗೋಡಿ ನಗರಸಭೆನ ಸುಂದರವಾಗಿ ಇಡೋದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅದನ್ನ ಸುಂದರವಾಗಿ ಇಡೋಣ ಅಂತ
ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆದ್ದರಿಂದ ಸ್ವಲ್ಪ ದಿನ ಮುಂದೂಡಬೇಕಾಗಿತ್ತು. ಅದಕ್ಕೆ ಲೇಟಾಗಿ ಇವತ್ತು ನಾವು ದಿನಾಚರಣೆಯನ್ನು ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪೌರ ನೌಕರರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಇವತ್ತೇನೇನು ಕಾರ್ಯಕ್ರಮ? ಏನಿಲ್ಲ, ಇವತ್ತು ಪೌರ ಕಾರ್ಮಿಕ ದಿನಾಚರಣೆ ಪೌರ ಕಾರ್ಮಿಕ ದಿನಾಚರಣೆಗೆ 7,000 ರೂಪಾಯಿ ಸರ್ಕಾರದಿಂದ ಆದೇಶ ಆಗಿತ್ತು. ಅದನ್ನು 7,000 ರೂಪಾಯಿ ಪ್ರತಿ ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ. ಮತ್ತು ಪೌರ ಕಾರ್ಮಿಕ ಮಕ್ಕಳಿಗೆ ವಿಶೇಷ ಭತ್ಯೆ, ವಿದ್ಯಾಭ್ಯಾಸಕ್ಕೂ ಒಂದು ವಿಶೇಷ ಸೌಲಭ್ಯ ಇದೆ, ಅದನ್ನು ಚೆಕ್ಕನ್ನು ಕೊಟ್ಟಿದ್ದೀವಿ. ಮತ್ತು ಪೌರ ಕಾರ್ಮಿಕ ಮಗನಿಗೆ ಒಬ್ಬರಿಗೆ ಲ್ಯಾಪ್ಟಾಪನ್ನು ಕೊಟ್ಟಿದ್ದೀವಿ. ಮತ್ತು ಹೆಲ್ತ್ ಇನ್ಶೂರೆನ್ಸು ಅದನ್ನು ಕೂಡ ಇವತ್ತು ಸಂದರ್ಭದಲ್ಲಿ ಮಾಡಿ ಅವರಿಗೆ ಆ ಒಂದು ಪಾಲಿಸಿಯನ್ನು ಕೊಟ್ಟಿದ್ದೀವಿ.